ವೀಕ್ಷಕರೇ, ಮಾರ್ಚ್ 18 ಏನು SSLC ಪರೀಕ್ಷೆಗಳು ಶುರು ಆಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬಾಗಲಕೋಟೆಯ ಏನು ಪರೀಕ್ಷಾ ಕೇಂದ್ರಕ್ಕೂ ಕೂಡ ಬಂದಿರತಕ್ಕಂಥದ್ದು. ಇಲ್ಲಿ ಶಿಕ್ಷಕರು ಕೂಡ ತಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವರಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾನೇ ಆತ್ಮವಿಶ್ವಾಸದಿಂದ ಬರೀಲಿಕ್ಕೆ ಉತ್ಸುಕತೆಯನ್ನ ತುಂಬತಾ ಇದ್ದಾರೆ. ಈಗ ನಮ್ಮ ಜೊತೆ ಒಬ್ರು ಶಿಕ್ಷಕರು ಇದ್ದಾರೆ. ಅವರ ಈ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡಿರ್ತಕ್ಕಂಥದ್ದು ಮಾಹಿತಿ ಕೇಳೋಣ ಬನ್ನಿ. ಸರ್ ನಮಸ್ತೆ, ತಮ್ಮ ಹೆಸರು ಮತ್ತು ಯಾವ ಸ್ಕೂಲ್ ಸರ್ ತಮ್ಮದು? ನಮಸ್ತೆ, ನಮ್ಮ ಹೆಸರು ಪರಶುರಾಮ್ ಒಡ್ಡರ್ ಅಂತಂದು. ನಾವು ಸಂಕಪ್ಪ ಸಕ್ರಿ ಹೈಸ್ಕೂಲ್ ಶಿಕ್ಷಕರು. ಸರ್, ಇವಾಗ ಏನು ತಮ್ಮ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗಳನ್ನು ಬರೀಲಿಕ್ಕೆ ಬಂದಿರತಕ್ಕಂಥದ್ದು, ತಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಸರ್ ಪರೀಕ್ಷೆ ಬರೀಲಿಕ್ಕೆ? ಎಲ್ಲ ರೀತಿಯ ಸರ್ಕಾರದಿಂದ ಬರುವಂತ ಎಲ್ಲಾ ಮಾಹಿತಿಗಳನ್ನ ಮಕ್ಕಳಿಗೆ ಅತ್ಯಂತ ಮನಸ್ಫೂರ್ತಿಯಾಗಿ ಅವರು ಉತ್ಸಾಹದಿಂದ ಎಕ್ಸಾಮ್ ಬರ್ಲಿಕ್ಕೆ ಯಾವ್ದಾವ್ದು ಕಾರ್ಯಕ್ರಮಗಳನ್ನ ಸರ್ಕಾರ ಯೋಜನೆ ಮಾಡಿತ್ತು. ಆ ಎಲ್ಲಾ ಯೋಜನೆಗಳನ್ನ ಎಲ್ಲಾ ಮಕ್ಕಳಿಗೂ SSLC ಬರೆಯುವಂತ ಎಲ್ಲಾ ಮಕ್ಕಳಿಗೂ, ನಮ್ಮ ಶಾಲೆ ಅಲ್ಲ ಎಲ್ಲಾ ಮಕ್ಕಳಿಗೂ ಅದೇ ಜಾರಿ ತಂದಿದ್ದಾರೆ ಸರ್ಕಾರ. ಅದನ್ನ ನಾವು ಮಕ್ಕಳಿಗೆ ಅಚ್ಚುಕಟ್ಟಾಗಿ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ಭಯ ಪಡದೇನೆ ಪರೀಕ್ಷೆಯನ್ನ ಏನಪ್ಪಾ ಅಂದ್ರೆ ಬರೀಲಿ ಅನ್ನೋ ಉದ್ದೇಶದಿಂದ ಸಾಕಷ್ಟು ನಾವು ಪ್ರೋತ್ಸಾಹವನ್ನ ಕೊಟ್ಟಿದ್ದೀವಿ. ಅವ್ರಿಗೆ ಆತ್ಮವಿಶ್ವಾಸವನ್ನ ತುಂಬಿದ್ದೀವಿ. ಇವತ್ತು ಮಾರ್ಚ್ 18 ಮೊದಲನೇದ್ದು ಕನ್ನಡ ಎಕ್ಸಾಮ್ ಬರ್ಲಿಕ್ಕೆ ಬಂದಿದ್ದಾರೆ. ಮಕ್ಕಳು ನೋಡ್ಬೇಕು ಯಾವ ರೀತಿ ಎಕ್ಸಾಮ್ ಬರೀತಾರೆ. ನಾವು ಸರ್ಕಾರ ಮಾಡಿದಂತ ಯೋಜನೆಗಳನ್ನ ಎಲ್ಲವನ್ನ ನಾವು ಕಾರ್ಯರೂಪಕ್ಕೆ ತಂದು ಇವತ್ತು ಮಕ್ಕಳನ್ನ ಒಂದು ಯುದ್ಧಕ್ಕೆ ಸಿದ್ಧರಾಗಿ ಅನ್ನೋ ರೀತಿಯಲ್ಲಿ ನಾವು ಪರೀಕ್ಷೆ ಎಂಬ ಯುದ್ಧಕ್ಕೆ ಅವರನ್ನ ಕರೆತಂದಿದ್ದೀವಿ. ಆ ಯುದ್ಧದಲ್ಲಿ ಚೆನ್ನಾಗಿ ಬರೆದು ಗೆದ್ದು ಬರ್ಲಿ ಎಂದು ನಮ್ಮ ಆಸೆ ಅಷ್ಟೇ. ಸರ್, ಇವಾಗ ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ನೋಡಿದಾಗ ಈಗಾಗಲೇ ಪರೀಕ್ಷಾ ಮಂಡಳಿಯವರಾಗಿರ್ಬೋದು, ಶಾಲಾ ಶಿಕ್ಷಣ ಇಲಾಖೆಯವರು ಕೆಲವೊಂದಿಷ್ಟು ಏನು ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸರ್. ಅಂದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಬಾರದು ಅಂತಕ್ಕಂಥದ್ದು, ಅದ್ರ ಜೊತೆಗೆ ಇಲ್ಲಿ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಮೊಬೈಲ್ ಅಲೌಡ್ ಇಲ್ಲದೆ ಇರತಕ್ಕಂಥದ್ದು, ಇಂತ ಇನ್ನು ಮತ್ತೆ ಯಾವೆಲ್ಲ ಕೆಲವೊಂದಿಷ್ಟು ಸೂಚನೆಗಳನ್ನ ಇಲ್ಲಿ ಶಾಲಾ ಶಿಕ್ಷಣ ಮಂಡಳಿಯವರು ಕೊಟ್ಟಿರ್ತಕ್ಕಂಥದ್ದು ಸರ್? ಹೌದು, ಅವ್ರು ಹೇಳಿದ್ದಕ್ಕೆ ಸರಿಯಾಗಿದೆ. ಯಾವುದೇ ರೀತಿ ಎಕ್ಸಾಮ್ ಹಾಲ್ಗೆ ಎಕ್ಸಾಮ್ ಬೇಕಾದಂತ ಪೆನ್ನು, ರೆಡ್ ಪ್ಯಾಡು ಮತ್ತು ಆಲ್ ಟಿಕೆಟು ಇವುಗಳನ್ನ ಹೊರತುಪಡಿಸಿ ಇನ್ನಿತರ ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ಹೋಗಬಾರ್ದು. ಯಾಕಪ್ಪ ಅಂದ್ರ ಇಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ವಾಚ್ ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಇಂಥವು ಯಾವುದಕ್ಕೂ ಅಲೋ ಇರೋಂಗಿಲ್ಲ. ಆಮೇಲೆ ಇಲ್ಲಿ ಸರ್ಕಾರ ವೆಬ್ ಕ್ಯಾಮ್ರಾ ಅಂತ ಮಾಡಿದೆ. ಇದು ಈ ಒಂದು ಉದ್ದೇಶದಿಂದ ಯಾವುದೇ ರೀತಿಯ ನಕಲು ಮುಕ್ತವಾದ ಎಕ್ಸಾಮ್ ಅನ್ನ ಬರ್ಲಿಕ್ಕೆ ನಮ್ಮ ಮಕ್ಕಳೆಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ. ಹಾಗೂ ಮಂಡಳಿಯವರು ಕೂಡ ಅವನ್ನ ನಿಯಮಗಳನ್ನ ಜಾರಿ ತಂದಿದ್ದಾರೆ. ಸರ್, ಇವಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗಳ ಕಾಲ ಈ ಪರೀಕ್ಷೆಗಳು ನಡೀತಾ ಇರತಕ್ಕಂಥದ್ದು? ಅದ್ರ ಜೊತೆಗೆ ವಿದ್ಯಾರ್ಥಿಗಳು ನಿಮ್ಮ ಶಾಲೆಯಿಂದ ಎಷ್ಟು ಜನ ಬಂದು ಇಲ್ಲಿ ಪರೀಕ್ಷೆಗಳನ್ನು ಬರೀತಾ ಇರತಕ್ಕಂಥದ್ದು ಸರ್? ಇಲ್ಲಿ ಪರೀಕ್ಷೆ ಸ್ಟಾರ್ಟ್ ಆಗೋದು 9:50 ಮಕ್ಕಳೆಲ್ಲ ಒಳಗಡೆ ಹೋಗಿರ್ತಾರೆ. ಇವತ್ತು ಕನ್ನಡ ಇರೋದ್ರಿಂದ ಇದು 3 ತಾಸು 15 ನಿಮಿಷಗಳ ಕಾಲ ಇರ್ತದೆ. ಇದು ಒಟ್ಟಿನಲ್ಲಿ 3 ತಾಸು 15 ನಿಮಿಷದಿಂದ 1 ಗಂಟೆ 10 ನಿಮಿಷಕ್ಕೆ ಹೊರಗಡೆ ಬರ್ತಾರೆ. ನಿಮ್ಮ ಶಾಲೆಯಿಂದ ಎಷ್ಟು ವಿದ್ಯಾರ್ಥಿಗಳು ಈಗ ಪರೀಕ್ಷೆಗಳನ್ನು ಬರೀತಾ ಇರತಕ್ಕಂಥದ್ದು ಸರ್? ಟೋಟಲ್ ಆಗಿ ನಮ್ಮ ಶಾಲೆ 10ನೇ ವಿದ್ಯಾರ್ಥಿಗಳು 95 ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಹಾಜರಾಗಲಿದ್ದಾರೆ. ಕೇಳಿದ್ರ ವೀಕ್ಷಕರೇ, ಇದಿಷ್ಟು ಏನು ಶಿಕ್ಷಕರವರು ಕೊಡ್ತಕ್ಕಂಥ ಒಂದು ಮಾಹಿತಿ. ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಹೊಳೆ. ನಮಸ್ಕಾರ.